ದೆಹಲಿಯಲ್ಲಿ 35 ದಿನಗಳಿಂದ ನಡೆಯುತ್ತಾ ಇದ್ದ ಸಿಜೆಪಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಈ ಹಿನ್ನೆಲೆ ಕೊಪ್ಪಳದಲ್ಲಿ ಜಿಲ್ಲಾ ಕಾಂಗ್ರೆಸ್ ವಿಜಯೋತ್ಸವ ಆಚರಿಸಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮರೇಗೌಡ ಬಯ್ಯಾಪುರ ನೇತೃತ್ವದಲ್ಲಿ ನಗರದ ಅಶೋಕ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಲಾಯಿತು. ಈ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಉಳಿದ 3 ಬೇಡಿಕೆಗಳನ್ನು ಬೇಗ ಈಡೇರಿಸಲಿ, ವಿದ್ಯಾರ್ಥಿಗಳ ಒಗ್ಗಟ್ಟು ಹೋರಾಟಕ್ಕೆ ಶುಭವಾಗಲಿ ಅಂತ ಕಾಂಗ್ರೆಸ್ ಮುಖಂಡರು ಘೋಷಣೆ ಕೂಗಿದ್ರು. ಮಂಡ್ಯದಲ್ಲೂ ಹೋರಾಟಗಾರರು ಸಂಭ್ರಮಿಸಿದ್ದಾರೆ. ನಗರದ ಸಂಜಯ್ ವೃತ್ತದಲ್ಲಿ ಪ್ರಗತಿಪರರು ಪಟಾಕಿ ಸಿಡಿಸಿ ಕನ್ನಡದ ಬಾವುಟ ಹಾರಿಸಿ ಸಂಭ್ರಮಿಸಿದರು. ಈ ವೇಳೆ ನೀಟ್ ಬೇಡ, ಸಿಇಟಿ ಸಾಕು, ಕೇಂದ್ರ ಸರ್ಕಾರ ರಾಜ್ಯಗಳ ಸ್ವಾತಂತ್ರ್ಯ ಕಿತ್ಕೊಂಡು ದೌರ್ಜನ್ಯ ನಡೆಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ನೀಟ್ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಆ ರಾಜ್ಯಗಳ ಕೈಗೆ ಕೊಡಬೇಕು, ವಿದ್ಯಾರ್ಥಿಗಳ ಮೇಲೆ ಹಾಕಿರೋ ಕೇಸನ್ನು ರದ್ದುಪಡಿಸಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ರು. ಇದೇ ವೇಳೆ ಧರ್ಮೇಂದ್ರ ಪ್ರಧಾನ್ ಭಾವಚಿತ್ರವನ್ನು ಕಸದ ಬುಟ್ಟಿಗೆ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋರಾಟಗಾರರ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಘೋಷಣೆ ಕೂಗಿದ್ದಾರೆ. ಎಲ್ಲ ಕನ್ನಡಪರ ರಾಜ್ಯ ಶಿಕ್ಷಣ ಮಾದರಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಉಡುಪಿಯಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಕಾರ್ಯಕರ್ತರು, ನಾಯಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಶಾಸಕ ಐವನ್ ಡಿಸೋಜ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸುರ್ಖೆ, ಜಯಪ್ರಕಾಶ್ ಹೆಗ್ಡೆ ಭಾಗಿಯಾಗಿದ್ದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಉಮರ್ ಖಾಲಿದ್ ಹಾಗೂ ಇಮಾಮ್ ಪೋಸ್ಟರ್ ಪ್ರದರ್ಶನ ಮಾಡಿರುವುದಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಸರ್ಕಾರದ ವೈಫಲ್ಯ ಹಾಗೂ ಗೃಹ ಸಚಿವರ ಕಾರ್ಯವೈಖರಿಯನ್ನು ಕಟುವಾಗಿ ಟೀಕಿಸಿದರು. ಖಾಲಿದ್ ಹಾಗೂ ಇಮಾಮ್ ಪೋಸ್ಟರ್ ಪ್ರದರ್ಶನ ಮಾಡಿ ಉದ್ಧಟತನ ತೋರಿದ್ದಾರೆ. ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಪ್ರಿಯಾಂಕಾ ಖರ್ಗೆ ಆರ್ಎಸ್ಎಸ್ ಜಪ್ಪ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ರು. ಪರೀಕ್ಷೆ ಖಂಡಿಸಿ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ 2 ಜನ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಹೋರಾಟಗಾರರಾದ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡ್ತಾರೆ. ಒಂದು ರೀತಿ ಭಯೋತ್ಪಾದಕರಿಂದ ವರ್ತನೆ ಮಾಡ್ತಾರೆ. ಇವರು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಈ ಪ್ರಿಯಾಂಕಾ ಖರ್ಗೆಗೆ ದಿನ ಬೆಳಕಾರದ್ರು. ಅವರಿಗೆ ಮಾಧ್ಯಮದ ಮುಂದೆ ಮಾತಾಡೋದು ಒಂದು ಬಾಯಿ ಚಟ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರವನ್ನು, ಸಂಘ ಪರಿವಾರವನ್ನು ಟೀಕೆ ಮಾಡಿದ್ರೆ ಭಾಳ ದೊಡ್ಡವರಾಗ್ಬಿಡ್ತೀವಿ, ಮುಂದೆ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮೆಚ್ಚಕ್ಕೋಸ್ಕರ ಇಂಥ ಕೀಳು ಮಟ್ಟದ ಹೇಳಿಕೆ ದಿನನಿತ್ಯ ಕೊಡ್ತಾ ಇದ್ದಾರೆ. ಅನಗತ್ಯವಾಗಿ ರಾಜಕೀಯವಾಗಿ ಸೇಡ್ ತೀರಿಸೋದು, ಸಂಘ ಪರಿವಾರನ ಬ್ಯಾನ್ ಮಾಡಿಸ್ತೀವೋದು, ಲೆಕ್ಕ ಕೇಳೋದು. ನೀನ್ಯಾರಪ್ಪ ಸಂಘ ಪರಿವಾರ? ನೀಟ್ ವಿವಾದದ ಹೋರಾಟ ತಾರ್ಕಿಕ ಅಂತ್ಯ ಕಂಡಿದೆ. ಇದರ ಹಿನ್ನೆಲೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಮೇಲಿನ ಗ್ರಹಣಕ್ಕೆ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ನೀಟ್ ವಿಷಯವಾಗಿ ರಾಹುಲ್ ಗಾಂಧಿ ಹೋರಾಟದ ಕಡೆ ಗಮನ ಹರಿಸಿದ್ದು, ಆದ್ರೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದರಿಂದ ಪ್ರತಿಭಟನೆ ಕಾವು ತಣ್ಣಗಾಗಿದ್ದು, ಕರ್ನಾಟಕದ ಕಡೆ ರಾಹುಲ್ ಗಾಂಧಿ ಗಮನ ಹರಿಸೋ ಸಾಧ್ಯತೆ ಇದೆ. 2-3 ದಿನದಲ್ಲಿ ರಾಹುಲ್ ಗಾಂಧಿ ಸಮಯ ನೀಡುವ ಸಾಧ್ಯತೆ ಇರೋದ್ರಿಂದ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗಲಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಕ್ಯಾಬಿನೆಟ್ ವಿಸ್ತರಣೆ ಆಗಲಿದೆ. ಮುಂದಿನ ವಾರ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಸಿಎಂ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಿಎಂ ಡಿಕೆಶಿ, ದೆಹಲಿಗೆ ಭೇಟಿ ಕೊಡ್ತಾ ಇದ್ದೀವಿ, ಕೆಲವು ಹಿರಿಯ ಸಚಿವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಹೀಗಂತ ಹೇಳಿದ್ದಾರೆ. ಹಿರಿಯರಿಗೂ ತೀರ್ಮಾನ ಮಾಡಿದ್ದೀನಿ. ಮುಂದಕ್ಕೆ ಕೆಲವೆಲ್ಲ ಶಾಸಕರು, ನಮ್ಮ ರಘುಮೂರ್ತಿ, ನಮ್ಮ ಪಪ್ಪಿ,
ಬೇರೆಯವರು ಗೋಪಾಲ್ ಕೃಷ್ಣ, ನಮ್ಮ ಜಯಚಂದ್ರ ಇವೆಲ್ಲ ಕೂಡ ವೈಜಯಂತಿ ನಡೆದು ಎಲ್ಲ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ, ನನಗೆ ಕರ್ಕೊಂಡು ತೋರಿಸಿದ್ದಾರೆ, ಅಕ್ವಿಡೆಂಟ್ ಬಗ್ಗೆ ಗಮನ ಸೆಳೆದಿದ್ದಾರೆ, ಅದೆಲ್ಲ ಕೂಡ ಇದೆ. ಈಗ ನಾನು ಹಿಂದೆ ಇರಿಗೇಷನ್ ಮಿನಿಸ್ಟ್ರಿಂದ ಈಗ ಚೀಫ್ ಮಿನಿಸ್ಟರ್ ಇದ್ದೀನಿ, ಅವೆಲ್ಲ ನನಗೆ ಎಲ್ಲ ನನ್ನ ತಲೆಯಲ್ಲಿ ಫಿಂಗರ್ ಟಿಪ್ಸಲ್ಲಿದೆ. ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಕಂಪ್ಲಿ ಗಣೇಶ್ 15 ಶಾಸಕರು ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಬಡತನದಿಂದ ಕಷ್ಟದಿಂದ ರಾಜಕೀಯಕ್ಕೆ ಬಂದಿದ್ದೀನಿ. ನಾನ್ ಮಾಡಿದ ಪುಣ್ಯ, ನಮ್ಮ ಕ್ಷೇತ್ರದ ಜನರ ಪುಣ್ಯ ಅಂತ ಭಾವಿಸ್ತೀನಿ ಅಂತಂದ್ರು. ಸ್ಕೀಮ್ ಐತಿ, ಸುಮಾರು 20-25 ಜನ ಎಮ್ಎಲ್ಎಗಳು ಒಂದು ಅವಕಾಶ ನಮಗೆ ಕೊಡ್ಬೇಕಂತಂದು ಬೇಡಿಕೆ. ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮಾಗಿ ವರ್ಕ್ ಮಾಡೋಕ್ಕೆ, ಆ ನಿಟ್ಟಿನಲ್ಲಿ ಅವ್ರ ಕೆಲಸಗಳು ಆಗಬೇಕು, ನಮ್ಮ ಕೆಲಸಗಳು ಆಗಬೇಕು, ರಾಜ್ಯಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಲ್ಲಿ ಒಂದು 15 ಜನ ಬಂದಿರ್ಬೋದು, ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ಅವ್ರೇನು ಹೇಳ್ತಿದ್ದಾರೆ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ಇಷ್ಟು ಬಡತನದ ಸಹ ಕಷ್ಟದ ಸಹ ರಾಜಕೀಯಕ್ಕೆ ಬಂದು 25 ಜನ ಎಮ್ಎಲ್ಎಗಳು ನಮ್ಮ ಪರವಾಗಿ ಹೇಳ್ತಾರಂದರೆ ಅದು ಏನು ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಪುಣ್ಯ, ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಅಂತಂದು ಏನು ಇವತ್ತು ಈ ಸ್ಕೀಮ್ ಐತಿ. ಚಿತ್ರದುರ್ಗ ಜಿಲ್ಲೆಗೆ ಇವತ್ತು ಮುಖ್ಯಮಂತ್ರಿ ಡಿಕೆಶಿ ಭೇಟಿ ಕೊಡಲಿದ್ದಾರೆ. ಹಿರಿಯೂರಿನಲ್ಲಿ ನಡೆಯುವ ಮಾಜಿ ಸಚಿವ ಡಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತನ್ನ ಆಪ್ತ ಸ್ನೇಹಿತನ ನುಡಿ ನಮನಕ್ಕೆ ಆಗಮಿಸುವ ಡಿಕೆ ಶಿವಕುಮಾರ್ ಅಪಾರ ಅಭಿಮಾನಿಗಳು ಮತ್ತು ಡಿ ಸುಧಾಕರ್ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ. ಹಿರಿಯೂರು ನಗರದ ನೆಹರು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಶಾಸಕರು, ಸರ್ಕಾರದ ಹಲವರು ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಎಂಸಿ ಸುಧಾಕರ್ ಹಾಗೂ ರಾಜೀವ್ ಗೌಡ ಬೆಂಬಲಿಗರ ಮಧ್ಯೆ ವಾಕ್ಸಮರವೇ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿದ ರಾಜೀವ್ ಗೌಡರನ್ನ ವೇದಿಕೆ ಮೇಲಿಂದ ಕೆಳಗಿಳಿಯುವಂತೆ ಎಂಸಿ ಸುಧಾಕರ್ ಸೂಚಿಸಿದರು. ಇದರಿಂದ ಕೋಪಗೊಂಡ ರಾಜೀವ್ ಗೌಡ ಬೆಂಬಲಿಗರು ಕಿರಿಕ್ ಶುರು ಮಾಡಿದ್ದು ಗಲಾಟೆಯನ್ನು ನಡೆಸಿದ್ದಾರೆ. ಕೂಡಲೇ ಮಧ್ಯ ಪ್ರವೇಶಿಸಿ ಸುಧಾಕರ್ ಸಮಸ್ಯೆಯನ್ನು ಬಗೆಹರಿಸಿದರು. ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಮ್ಮೆ ಚಿರತೆ ಕಾಣಿಸಿಕೊಂಡಿದೆ. ಬನಶಂಕರಿ ಸಮೀಪದ ಕರಿಯಣ ಪಾಳ್ಯದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯ ನಿವಾಸಿಗಳು ಬೆಚ್ಚಿಬಿದ್ದಿದ್ದಾರೆ. ಜನನಿಬಿಡ ಪ್ರದೇಶದ ಸಮೀಪನೇ ಚಿರತೆ ಪ್ರತ್ಯಕ್ಷ ಆಗಿರುವುದರಿಂದ ಸುತ್ತಮುತ್ತಲಿನ ಕಾಲೇಜು ನಿವಾಸಿಗಳು ಹಾಗೂ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ವಿಷಯ ತಿಳಿತಾ ಇದ್ದಂತೆ ಎಚ್ಚೆತ್ತ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಇಂದು ರಾಜ್ಯಾದ್ಯಂತ ಅನೇಕ ಕಡೆ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ, ಹಾವೇರಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಜಿಲ್ಲೆಯ ಒಂದೆರಡು ಕಡೆ ವಿಪರೀತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪದ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಹೆಚ್ಚುವರಿ ನೀರನ್ನು 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ಹರಿಸಲಾಗ್ತಾ ಇದೆ. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, ಕೆಆರ್ಎಸ್, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆಯ ನಡುವೆಯೂ ಹಾರಂಗಿ ಜಲಾಶಯ ಭರ್ತಿಯಾಗಿದ್ದು ನಿನ್ನೆ ಸಂಜೆಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಜೋರು ಮಳೆ ಬೀಳ್ತಾ ಇದ್ದು ಅಪಾಯದ ಮಟ್ಟ ಮೀರಿ ಅಘನಾಶಿನಿ ನದಿ ಹರಿತಾ ಇದೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ಭಾರೀ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಶಿರಸಿ, ಸಿದ್ದಾಪುರ ಗಡಿಭಾಗದ ಸರಕುಳಿ ಸೇತುವೆ ಮುಳುಗಡೆಯಾಗಿರೋದು. ಶಿರಸಿಯ ಬಾರೂರು ಬಳಿ ಅಘನಾಶಿನಿ ನದಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ.
ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಮಳೆ ಮಾಯ ಆಗೋಗಿದೆ. ಇದರ ಬೆನ್ನಲ್ಲೇ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ಪಪ್ಪಾಯ ಬೆಳೆ ಒಣಗೋಗಿದೆ. ಫಸಲು ಬರೋ ಹೊತ್ತಲ್ಲಿ ನೀರಿಲ್ಲದೆ ಬೆಳೆದ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದೆ. ಇದರಿಂದ ಬೇಸತ್ತ ರೈತರು ತಾವು ಬೆಳೆದಿದ್ದ ಪಪ್ಪಾಯ ಬೆಳೆಯನ್ನು ತಮ್ಮ ಕೈಯಾರೆ ನಾಶಪಡಿಸಿದ್ದಾರೆ. ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಸುವಂತೆ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಅನ್ನದಾತರು ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಈ ಬಾರಿ ಕಂಡು ಕೇಳರಿಯದ ಭೀಕರ ಬರ ಆವರಿಸಿದೆ. ತುಂಗಭದ್ರಾ ನದಿ ಪಾತ್ರದಲ್ಲಿ ಅತ್ಯಂತ ಕಡಿಮೆ ನೀರು ಸಂಗ್ರಹವಾಗಿದೆ. ಟಿಬಿ ಡ್ಯಾಂನಲ್ಲಿ ಈಗ 30.334 ಟಿಎಂಸಿ ನೀರು ಮಾತ್ರ ಉಳ್ಕೊಂಡಿದೆ. ಕಳೆದ 10 ದಿನಗಳ ಹಿಂದೆ 58 ಟಿಎಂಸಿ ನೀರಿತ್ತು. ಆದರೆ ಈಗ ಡ್ಯಾಂನಲ್ಲಿ ಶೇಕಡ 20% ಮಾತ್ರ ನೀರು ಸಂಗ್ರಹ ಆಗಿದೆ. ಕಳೆದ ವರ್ಷ ಈ ಟೈಮ್ನಲ್ಲಿ 78 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಇನ್ನು ಜುಲೈ ಅಂತ್ಯಕ್ಕೆ ಜಲಾಶಯ ತುಂಬುತ್ತೆ ಅನ್ನೋ ರೈತರು ನಂಬಿಕೆ ಸುಳ್ಳಾಗಿ ಹೋಗಿದೆ. ಜಲಾಶಯದ ಕೆಳಭಾಗದಲ್ಲಿ ನದಿ ಬತ್ತಿದ್ದು ಮೀನುಗಳು ಸೇರಿ ಜಲಚರಗಳು ಸಾವನ್ನಪ್ಪಿವೆ. ಇದರಿಂದ ರೊಚ್ಚಿಗೆದ್ದ ರೈತರು ಬಚಾವತ್ ಆಯೋಗದ ತೀರ್ಪಿನಂತೆ ನದಿ ಪಾತ್ರ ಒಣಗಬಾರದು, ಅದಕ್ಕಾಗಿ ಜಲಾಶಯದಿಂದ ನೀರು ಬಿಡಿ ಅಂತ ತುಂಗಭದ್ರಾ ನೀರಾವರಿ ವಲಯದ ಮುಂದೆ ಪ್ರತಿಭಟನೆ ನಡೆಸಿದ್ರು. ಮತ್ತು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ವಿದ್ಯುತ್ ವ್ಯತ್ಯಯ ಆಗಲಿದೆ. ಎ ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕೆಲಸಗಳ ನಿರ್ವಹಣೆ ಹಿನ್ನೆಲೆ ವಿದ್ಯುತ್ ಕಡಿತ ಆಗಲಿದೆ. ವಸಂತನಗರ, ಉಕ್ಲಿಪುರಂ, ಪ್ರಕಾಶ್ ನಗರ, ಕಾವೇರಿ ಭವನ ಪ್ರದೇಶ, ವಿಕಾಸಸೌಧ, ಲೋಕಭವನ, ಕಂಠೀರವ ಕ್ರೀಡಾಂಗಣ ಪ್ರದೇಶ, ಕಬ್ಬನ್ಪೇಟೆ, ಬನ್ನಪ್ಪ ಪಾರ್ಕ್, ಮಂತ್ರಿ ಸ್ಕ್ವೇರ್ ಮಾಲ್, ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್, ಶೇಷಾದ್ರಿಪುರಂ ಸೇರಿದಂತೆ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿರುವ ರೈತರ ವಿರುದ್ಧ ಎಫ್ಐಆರ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿರುವಂತಹ ಸಿಎಂ, ರೈತರ ಮೇಲಿನ ಎಫ್ಐಆರ್ ವಜಾ ಮಾಡುವ ತೀರ್ಮಾನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ನಮ್ಮ ರೈತರೇ, ನಾನು ಹೇಳಿದ್ದೀನಿ, ಯಾರ ಮೇಲೂ ಒತ್ತಡ ಇಲ್ಲ, ತೊಂದರೆ ಕೊಡೋದಿಲ್ಲ, ನಾವು ಅವರನ್ನ ಬಿಟ್ಟಿಲ್ಲ, ಅವರು ನಮ್ಮನ್ನ ಬಿಟ್ಟಿಲ್ಲ ಅಂತಂದ್ರು. ನಮ್ಮ ರೈತರೇ, ನಾನು ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂತ ಪ್ರಶ್ನೆ ಇಲ್ಲ. ಅದ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗಕ್ಕಾಗಲ್ಲ, ಅವ್ರು ನಮ್ಗೆ ಬಿಟ್ಟು ಬದುಕಕ್ಕಾಗಲ್ಲ. ಅದೆಲ್ಲ ಒಟ್ಟಿಗೆ ಬದುಕಬೇಕು. ಆ ತೀರ್ಮಾನ ನಾನು ಮಾಡ್ತಿಲ್ಲ. ನಮ್ಮ ರೈತರೇ, ನಾನು ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂತ ಪ್ರಶ್ನೆ ಇಲ್ಲ. ಅದ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗಕ್ಕಾಗಲ್ಲ, ಅವ್ರು ನಮ್ಗೆ ಬಿಟ್ಟು ಬದುಕಕ್ಕಾಗಲ್ಲ. ಅದೆಲ್ಲ ಒಟ್ಟಿಗೆ ಬದುಕಬೇಕು. ಆ ತೀರ್ಮಾನ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವೇಳೆ ಅಕ್ರಮ ಆರೋಪ ಹಿನ್ನೆಲೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮೇಲೆ ಎಫ್ಐಆರ್ ಆಗಿದೆ. ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ 4 ವಿರುದ್ಧ ಕೇಸ್ ದಾಖಲಾಗಿದೆ. ಸಂಬಂಧಿಗಳ ಆಯ್ಕೆಗೆ ಸಹಾಯ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಡಾಕ್ಟರ್ ಮಂಜುನಾಥ್ ದೂರು ದಾಖಲಿಸಿದ್ದಾರೆ. ಪರೀಕ್ಷೆಯ ಹಿಂದಿನ ದಿನ ಅಭ್ಯರ್ಥಿಗಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆ ದಿನ ಅಭ್ಯರ್ಥಿಗಳು ಎಲ್ಲ ಹೋಗಿದ್ರು. ನಂತರ ಪರೀಕ್ಷೆ ದಿನ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ತಂದು ಬಿಟ್ಟಿರೋ ಶಂಕೆ ಇದೆ. ಅಲ್ಲದೆ OMR ಶೀಟ್ ತಿದ್ದಿರೋ ಆರೋಪ ಇದೆ. ಅಂದಿನ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್, 2 ಸದಸ್ಯರು ಹಾಗೂ ಆಯ್ಕೆಯಾದ 28 ಅಭ್ಯರ್ಥಿಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ದೂರು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಪೆನ್ ಡ್ರೈವ್ ಮೂಲಕ ಫೋಟೋ ವಿಡಿಯೋ ಹಂಚಿದವರಿಗೂ ಸಂಕಷ್ಟ ಎದುರಾಗಿದೆ. 8 ಆರೋಪಿಗಳ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆ 8 ಆರೋಪಿಗಳಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ಏಪ್ರಿಲ್ನಲ್ಲಿ ಎಸ್ಐಟಿ ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಸಿತ್ತು. ಹೆಚ್ಚುವರಿ ಆರೋಪ ಪಟ್ಟಿ ಪರಿಶೀಲನೆ ನಡೆಸಿ ನ್ಯಾಯಾಲಯ ಕಾಗ್ನಿಜೆನ್ಸ್ ಸ್ವೀಕರಿಸಿತ್ತು. ಹೀಗಾಗಿ ಆರೋಪಿಗಳ ವಿರುದ್ಧ ತನಿಖೆಗೆ ಒಳಪಡಿಸುವ ಸಾಕಷ್ಟು ಆಧಾರಗಳಿವೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದ್ದು ವಿಚಾರಣೆಯನ್ನು ಆಗಸ್ಟ್ 10ಕ್ಕೆ ಮುಂದೂಡಿತು. ಕೋರ್ಟ್ನಲ್ಲಿ ದಂಡ ಕಟ್ಟಬೇಕಾದ ಕೇಸ್ಗೆ ಠಾಣೆಯಲ್ಲಿ 5,000 ಲಂಚ ಪಡೆದ ಹೆಡ್ ಕಾನ್ಸ್ಟೇಬಲ್ ಅಮಾನತಾಗಿದ್ದಾರೆ. ಪುಲ್ಕೇಶಿನಗರ ಟ್ರಾಫಿಕ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ನನ್ನು ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗ ಸಂಚಾರಿ ಡಿಸಿಪಿ ಸಾಹಿಲ್ ಬಾಗ್ಲಾ ಆದೇಶ ಹೊರಡಿಸಿದ್ದಾರೆ. ಸೈಯದ್ ಅಫ್ರೋಜ್ ಎಂಬಾತ ಜುಲೈ 18ರ ಸಂಜೆ ಪೀಕ್ ಅವರ್ನಲ್ಲಿ ಕಬ್ಬಿಣದ ಲೋಡ್ ತುಂಬಿದ್ದ ಲಾರಿ ಚಾಲನೆ ಮಾಡಿದ್ರು. ಹೀಗಾಗಿ ಬಿಎನ್ಎಸ್ ಸೆಕ್ಷನ್ 285 ನಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿ ಅಂತ ಕೇಸ್ ದಾಖಲಿಸಲಾಗಿತ್ತು. ಆದರೆ ಸೋಮಶೇಖರ್ ವಾಹನ ಬಿಡೋದಾಗಿ ಹೇಳಿ 5,000 ಹಣವನ್ನು ಪಡ್ಕೊಂಡಿದ್ದು, ಹಣ ನೀಡೋ ವೇಳೆ ಫೋನ್ನಲ್ಲಿ ಲಾರಿ ಚಾಲಕ ರೆಕಾರ್ಡ್ ಮಾಡಿದ್ದಾನೆ. ನಂತರ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದು ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ನನ್ನು ಅಮಾನತು ಮಾಡಲಾಗಿದೆ. ಬೇರೆ ಎಲ್ಲ ಫುಟ್ಪಾತ್ ಮೇಲೆ ಅದು ಇದು ಮಣ್ಣು ಜಲ್ಲಿ ಕಲ್ಲು ಸುರಿದ್ರು ಅಷ್ಟೇ,
ರೋಡ್ನಲ್ಲಿ ಗೊಂದಿ ತೆಗೆದು ಅಬ್ಸ್ಟ್ರಕ್ಷನ್ ಮಾಡಿದ್ರು ಅಷ್ಟೇ, ರೋಡಲ್ಲಿ ಹೆವಿ ಗಾಡಿ ಬಂದು ಅಬ್ಸ್ಟ್ರಕ್ಷನ್ ಆದರೂ ಅಷ್ಟೇ. ಗಾಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ ಫೋನ್ ಮಾಡ್ತೀನಿ ಸಾಹೇಬ್ರಿಗೆ. ಇಲ್ಲ ನಾನು ಹೋಗಲ್ಲ, ನಾನು 9 ಗಂಟೆ ಮೇಲೆ ಅಲ್ಲೇ ಗಾಡಿ ಸೈಡ್ 9 ಗಂಟೆ ಈಗ 9 ಗಂಟೆಗೆ ಹೋಗೋದು. ಅಲ್ಲಿ ಗಾಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ ಫೋನ್ ಮಾಡ್ತೀನಿ ಸಾಹೇಬ್ರಿಗೆ. ಇಲ್ಲ ನಾನು ಹೋಗಲ್ಲ, ನಾನು 9 ಗಂಟೆ ಮೇಲೆ ಅಲ್ಲೇ ಗಾಡಿ ಸೈಡ್ ಗಾಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ ಫೋನ್ ಮಾಡ್ತೀನಿ ಸಾಹೇಬ್ರಿಗೆ. ಇಲ್ಲ ನಾನು ಹೋಗಲ್ಲ, ನಾನು 9 ಗಂಟೆ ಮೇಲೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ಗೆ ಎಣ್ಣೆ ನಶೆಯಲ್ಲಿದ್ದ ಯುವಕರು ಬೈಕ್ ನುಗ್ಗಿಸಿ ಹುಚ್ಚಾಟ ಮಾಡಿದ್ದಾರೆ. ನಿನ್ನೆ ರಾತ್ರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಕುಡಿದ ನಶೆಯಲ್ಲಿ ತಲೆನೋವಂತ ಆಸ್ಪತ್ರೆ ಒಳಗಡೆ ಬೈಕ್ ನುಗ್ಗಿಸಿದ್ದು ಪುಂಡರ ಹುಚ್ಚಾಟಕ್ಕೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಶಾಕ್ ಆಗಿದ್ರು. ವಿಷಯ ಗೊತ್ತಾಗ್ತಾ ಇದ್ದಂಗೆ ಸ್ಥಳಕ್ಕೆ ಬಂದ ಪೊಲೀಸರು ಯುವಕರಿಗೆ ಲಾಠಿ ಏಟ್ ಕೊಟ್ಟು ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಯುವಕರ ಹುಚ್ಚಾಟವಾಡಿದ್ದಾರೆ. ಕಾರಿನ ಬ್ಯಾನೆಟ್ ಮೇಲೆ ಯುವಕನನ್ನ ಕೂರಿಸಿಕೊಂಡು ಚಾಲನೆ ಮಾಡಲಾಗಿದೆ. ಲಗ್ಗೆರೆ ಕ್ಯಾಬ್ ಚಾಲಕರಿಂದ ಈ ಹುಚ್ಚಾಟ ನಡೆದಿರುವುದು ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿದೆ. ಸದ್ಯ ರಾಜಾಜಿನಗರ ಸಂಚಾರ ಪೊಲೀಸರು ಕಾರ್ ಸೀಸ್ ಮಾಡಿದ್ದು ಇಬ್ಬರು ಚಾಲಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಮನೆ ಹಾಳ ನೀನು ಏನೋ ಎಸ್ಐಆರ್ ಪರಿಷ್ಕರಣೆ ಕರ್ತವ್ಯ ಮರೆತು ಪಿಡಿಒಗಳು ಗುಂಡು ತುಂಡಿನ ಪಾರ್ಟಿ ಮಾಡಿರೋ ಆರೋಪ ಕೇಳಿಬಂದಿದೆ. ನೆಲಮಂಗಲ ತಾಲೂಕಿನ ಸಿದ್ದರಬೆಟ್ಟದಲ್ಲಿ ಪಿಡಿಒಗಳು ಪಾರ್ಟಿ ಮಾಡುವಾಗ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಅಧಿಕಾರಿಗಳು ಪಾರ್ಟಿ ಮಾಡ್ತಾ ಇರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗೊಲ್ಲಹಳ್ಳಿ ಪಂಚಾಯಿತಿ ಬಿಲ್ ಕಲೆಕ್ಟರ್ ನಟರಾಜಿಂದ ಪಾರ್ಟಿ ಆಯೋಜನೆ ಮಾಡಲಾಗಿದೆಯಂತೆ. ಸರ್ಕಾರಿ ಕರ್ತವ್ಯದ ಸಮಯದಲ್ಲೇ ಮಾಂಸದೂಟ ಆಯೋಜನೆ ಮಾಡಿ ಮೋಜು ಮಸ್ತಿ ಮಾಡಿದ್ದಾರೆ. ಹರಿಹರದ ಪಂಚಮಸಾಲಿ ಗುರುಪೀಠದ ಟ್ರಸ್ಟ್ ಹಾಗೂ ವಚನಾನಂದ ಸ್ವಾಮೀಜಿ ಬೆಂಬಲಿಗರ ನಡುವಿನ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾಜಿ ಶಾಸಕ ಎಚ್ ಶಿವಶಂಕರ್ ಟ್ರಸ್ಟಿಗಳ ವಿರುದ್ಧ ಸರಣಿ ಆರೋಪ ಮಾಡಿದ್ದಾರೆ. ಟ್ರಸ್ಟಿಗಳು ಮಠದ ಹಣ ದುರ್ಬಳಕೆ ಮಾಡಿಕೊಂಡಿದ್ದು ಸಮಾಜದ ಮುಂದೆ ಸರಿಯಾದ ಲೆಕ್ಕ ಕೊಡಬೇಕು. ವಚನಾನಂದ ಶ್ರೀಗಳನ್ನ ಜೈಲಿಗೆ ಕಳಿಸೋಕೆ ಹುನ್ನಾರ ನಡೆಸಿ ಪೋಕ್ಸೋ ಹಾಗೂ ಸುಳ್ಳು ಕೇಸ್ ಹಾಕಿಸೋಕೆ ಯತ್ನಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ತಕ್ಷಣವೇ ಸರ್ಕಾರ ಈ ಕುರಿತು ಸಮಗ್ರ ತನಿಖೆ ನಡೆಸಿ ಸ್ವಾಮಿಗಳಿಗೆ ಪೊಲೀಸ್ ಭದ್ರತೆ ಒದಗಿಸಿಕೊಡಬೇಕು, ಲೆಕ್ಕ ಕೊಡಿ ಅಭಿಯಾನ ಸಮಿತಿ ಹೀಗಂತ ಆಗ್ರಹಿಸಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ ಖಾಸಗಿ ವ್ಯಕ್ತಿಗಳು ದಾಖಲೆ ಪರಿಶೀಲನೆ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ತಾಲೂಕು ಕಚೇರಿಯಲ್ಲಿ ಕೆಲ ಅಧಿಕಾರಿಗಳ ವಿರುದ್ಧ ಸರಣಿ ದೂರು ಕೇಳಿಬಂದಿರೋ ಹಿನ್ನೆಲೆ ಇನ್ಮುಂದೆ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕ ದೂರು ಪೆಟ್ಟಿಗೆಯನ್ನ ಇಡುವುದಾಗಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ಸಾರ್ವಜನಿಕರು ಸಲ್ಲಿಸಿದ ದೂರುಗಳನ್ನು ತಿಂಗಳಿಗೊಮ್ಮೆ ತೆರೆದು ನೋಡ್ತೀನಿ. ಯಾವ ಅಧಿಕಾರಿ ಮೇಲೆ ದಾಖಲೆ ಸಮೇತ ದೂರು ಕೇಳಿ ಬರುತ್ತೋ ಅವರಿಗೆ ತಿಂಗಳಿಗೊಮ್ಮೆ ಸನ್ಮಾನ ಮಾಡುವೆ ಅಂತ ಶಾಸಕ ಸಮೃದ್ಧಿ ಮಂಜುನಾಥ್ ಎಚ್ಚರಿಕೆ ನೀಡಿದರು. ನೋಡಿದಾಗ ಯಾರಿಗೋ ಖಾಸಗಿ ವ್ಯಕ್ತಿಗಳು ಏನು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಹೊಡ್ತಕ್ಕಂಥ ಒಂದು ಸನ್ನಿವೇಶನ, ಇಂಥ ದುಸ್ಥಿತಿನ ನನ್ನ ಮುಳಬಾಗಲ್ ತಾಲೂಕು ಆಫೀಸರ್ ಕಾಣ್ತೀನಿ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ವಿಡಿಯೋ ನೋಡಿದ ಮೇಲೆ ತುಂಬ ಬೇಜಾರಾಯಿತು. 24 ಗಂಟೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಅವ್ರಿಗೆ ಅಧಿಕಾರಿಗಳು ಹೆಲ್ಪ್ ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ. 3 ಜನನ ಸಸ್ಪೆಂಡ್ ಮಾಡಿಸಿದ್ದೀನಿ. ಆ ಸಸ್ಪೆಂಡ್ ಮಾಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಉಳಿದಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಸ್ಗೂ ನಿಮಗೆ ನೀತಿ ಪಾಠ ಇದೆ. ಒಂದು ವೇಳೆ ನೀವೇನೋ ದಲ್ಲಾಳಿಗಳ ಜೊತೆ ಕೈ ಜೋಡಿಸಿ ತಾಲೂಕು ಆಫೀಸ್ನ ಮಾರಾಟಕ್ಕಿಟ್ರೆ ನಾನು ನಿಮ್ಮ ಜೀವನ ಮಾರಾಟಕ್ಕಿಡಬೇಕಾಗ್ತದೆ. ಇದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀನಿ ಎಲ್ಲ ಅಧಿಕಾರಿಗಳಿಗೂ. ಈಗ ಆ ಪ್ಲೇಸಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡಿ ಅದು ಬೀಗವನ್ನು ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ದಲ್ಲಾಳಿಗಳು ಏನಾದರೂ ಫೋನ್ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಇಡಿಸೋದು ಅದು ನನ್ನ ಗಮನಕ್ಕೆ ಬಂತು. ನಾನು ನೋಡಿದಾಗ
ಕರ್ನಾಟಕದ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಗತಿ ವರದಿಯನ್ನು ಚುನಾವಣಾ ಆಯೋಗ ರಿಲೀಸ್ ಮಾಡಿದೆ. ರಾಜ್ಯದಲ್ಲಿ 5.54 ಕೋಟಿ ಮತದಾರರ ಪಟ್ಟಿ ಸಿದ್ಧ ಆಗ್ತಾ ಇದ್ದು ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು 100% ವಿತರಣೆ ಮಾಡಲಾಗಿದೆ. ಆಗಸ್ಟ್ 8ರವರೆಗೆ ಮನೆ ಸಮೀಕ್ಷೆ ಡಿಜಿಟೈಸೇಷನ್ ಕಾರ್ಯ ನಡೆಯುತ್ತೆ. ಈವರೆಗೂ 72.95% ಎನ್ಯುಮರೇಷನ್ ಫಾರ್ಮ್ಗಳ ಡಿಜಿಟೈಸೇಷನ್ ಪೂರ್ಣ ಆಗಿದೆ. 6.31 ಲಕ್ಷ ಮತದಾರರು ಆನ್ಲೈನ್ ಎಸ್ಐಆರ್ ಫಾರ್ಮ್ ಸಲ್ಲಿಕೆ ಮಾಡಿದ್ದಾರೆ. ಪೊಲೀಸ್ ಅಂತ ಹೇಳಿ ಬೆದರಿಕೆ ಹಾಕಿದ ವ್ಯಕ್ತಿಯೊಬ್ಬರಿಂದ 1.60 ಲಕ್ಷ ಸುಲಿಗೆ ಮಾಡಿದ ಕೇಸ್ನಲ್ಲಿ 4 ಆರೋಪಿಗಳನ್ನು ಹುಕ್ಕೇರಿ ಪೊಲೀಸರು ಬಂಧಿಸಿದ್ದಾರೆ. ಜುಲೈ 18ರಂದು ಕೋಟಾಭಾಗಿ ಗ್ರಾಮದ ಮೆಹಬೂಬ್ ಜಿಮಾದಾರ್ಗೆ ವ್ಯಕ್ತಿಯೊಬ್ಬ ಗಾಂಜಾವನ್ನು ಬಲವಂತವಾಗಿ ನೀಡಿ ಹಣ ಪಡೆದಿದ್ದ. ಬಳಿಕ ಕಾರ್ನಲ್ಲಿ ಬಂದ ಆರೋಪಿಗಳು ಪೊಲೀಸರಂತ ಹೇಳಿ ಬೆದರಿಸಿದ್ದಾರೆ. ಅಲ್ಲದೆ ಸಮೀಪದ ಗದ್ದಿಗೆ ಕರೆದೊಯ್ದು ಗಾಂಜಾ ಪೊಟ್ಟಣಗಳ ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಿಸಿದ್ದಾರೆ. ನಂತರ ಹುಕ್ಕೇರಿ ಪೊಲೀಸ್ ಠಾಣೆ ಸಮೀಪಕ್ಕೆ ಕರೆತಂದು ಬೆದರಿಕೆ ಹಾಕಿ 1.60 ಲಕ್ಷ ಹಣ ಪಡೆದುಕೊಂಡಿದ್ರು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ದೇವರ ಹೊಸಹಳ್ಳಿಯ ಶ್ರೀ ಸಂಜೀವರಾಯಸ್ವಾಮಿ ಜಾತ್ರಾ ಮಹೋತ್ಸವ ಇಂದು ಅದ್ಧೂರಿಯಾಗಿ ನಡೆಯಲಿದೆ. ಬೆಳಗ್ಗೆಯಿಂದಲೇ ಆಂಜನೇಯನ ದರ್ಶನ ಪಡೆಯೋಕೆ ಭಕ್ತರು ಆಗಮಿಸುತ್ತಿದ್ದಾರೆ. ತೇರ್ನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಕೂಡ ಸಾಗಲಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೀತಾ ಇದ್ದಾರೆ. ಪ್ರಗತಿಶೀಲ ಕರ್ನಾಟಕಕ್ಕೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆಯ ತನ್ನದೇ ಆದ ಇತಿಹಾಸವಿದೆ. ಈ ಸಿರಿ ಸೊಬಗನ್ನ ಸಂಭ್ರಮಿಸೋಕೆ ನ್ಯೂಸ್ 18 ಕರುನಾಡ ಹಬ್ಬವನ್ನು ಆಚರಿಸುತ್ತಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ ಜೋರಾಗೇ ಇದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಾ ಇದ್ದು 2ನೇ ದಿನದ ಕರುನಾಡ ಹಬ್ಬ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಡು, ನೃತ್ಯ, ಸಂಗೀತ, ಜಾನಪದ ಕಲಾ ಪ್ರದರ್ಶನಗಳು ಕರುನಾಡ ಹಬ್ಬಕ್ಕೆ ವಿಶೇಷ ಮೆರುಗನ್ನ ತರುತ್ತಿವೆ. ಈ ರಸದೌತಣ ಸವಿಯೋಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದು ಇಂದೂ ಕೂಡ ಕರುನಾಡ ಹಬ್ಬ ನಡೆಯಲಿದ್ದು ನೀವು ಕೂಡ ಭಾಗವಹಿಸಿ ಎಂಜಾಯ್ ಮಾಡಿ.